ಏನಿಲ್ಲ ಸರ್, ಮೀನ್ಸ್ ಒಬ್ಬೊಬ್ರು ಒಂದೊಂದು ಸ್ಟ್ರಾಟಜಿ ಮೇಂಟೈನ್ ಮಾಡಿರ್ತಾರೆ. ನಾವು ಟ್ರೇಲರ್ ಇತ್ತು ಅಂದರೆ ನಾನು ಆ್ಯಕ್ಚುಲಿ ನಿಮಗೆ ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಟ್ರೇಲರ್ 5 ಅಂತ ಇತ್ತು. ಬಟ್ ಅವತ್ತು ನಾವು ಮೀಟ್ ಆದಾಗ ಐ ಥಿಂಕ್ ಬ್ಯಾಂಗ್ಳೂರ್ ಬಂಗಾರಿ 3 ಮಿಲಿಯನ್ 4 ಮಿಲಿಯನ್ ಇತ್ತು. ಆಮೇಲೆ ತುಂಬ ರ್ಯಾಪಿಡ್ ಆಗಿ ಇದಾದಾಗ ಸ್ವಲ್ಪ ಅದೇ ನಮಗೆ ಪಬ್ಲಿಸಿಟಿ ಕೊಟ್ಟಾಗ ಟ್ರೇಲರ್ ಇಂಚೂರು ರಿಲೀಸ್ ಹತ್ರಕ್ಕೆ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಟ್ರೇಲರ್ ಕೊಡಬೇಕು ಅಂತ ಐಡಿಯಾ ಇತ್ತು. ಇನ್ಫ್ಯಾಕ್ಟ್ ನಾವು ಅವತ್ತು ಸಿಕ್ಕಿದಾಗಲೇ ಟ್ರೇಲರ್ ಐಡಿಯಾ ರೋಹಿತ್ ಅವ್ರು ಹೇಳಿದರು. ಸೊ ಟ್ರೇಲರ್ ಇದ್ದಿದ್ದೆಲ್ಲ ಇತ್ತು. ಇದು ಡಿಸ್ಕಷನ್ ಹಂಗೆ ಸ್ಟಾರ್ಟ್ ಆಗಿ ಏನಾಗುತ್ತೆ ಅಂದರೆ 5ನೇ ತಾರೀಕು ನಾನು ಅವತ್ತು ಎಕ್ಸ್ಪ್ಲಿಸಿಟಾಗಿ ಅನೌನ್ಸ್ ಆದಮೇಲೆ ಅದಕ್ಕೆ ಬರ್ದಿದ್ದಾಗ ಜನ ಏನು ಅನ್ಕೋತಾರೆ, ಮೋಸ್ಟ್ಲಿ ಇವರು ಟ್ರೇಲರ್ ಬಿಡ್ತಾರೋ ಇಲ್ವೋ ಅನ್ನೋದೆಲ್ಲ ಒಂದು ಫೀಲಿಂಗ್ ಇರುತ್ತೆ. ಅದು ಬಿಟ್ಟರೆ ಏನು ಟ್ರೇಲರ್ ಇದ್ದಿದ್ದು 100% ಕನ್ಫರ್ಮ್ ಇತ್ತು ಫಸ್ಟಿಂದ. ಇಲ್ಲ, ಡಿಜಿಟಲಿ ನಾಳೆ 11th ಬರೀ ಯೂಟ್ಯೂಬ್ ಆ್ಯಂಡ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರುತ್ತೆ. 14ನೇ ತಾರೀಕು ನಮಗೆ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ಸೋಮವಾರ. ಸೊ ಈ ಎರಡು ಅಂದರೆ ನಾಳೆ ಸ್ವಲ್ಪ ಮೀಡಿಯಾ ಬ್ಯುಸಿ ಇರೋದು, ಬೇರೆ ಬೇರೆ ಇವೆಂಟ್ಗಳಿರೋದ್ರಿಂದ 14ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. 11th ಡಿಜಿಟಲಿ ನಾಳೆ ಲಾಂಚ್ ಆಗುತ್ತೆ. ಲಾಸ್ಟ್ ಇಯರ್ ಗಮನಿಸಿದಾಗ ಫಸ್ಟ್ ಹಾಫು ಒಂಥರ ಇತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಸೆಕೆಂಡ್ ಹಾಫು ಇವಾಗ ಸೆಕೆಂಡ್ ಹಾಫಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ ಟೆಕ್ಕಾ ಮೂಲಕ. ಜನ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದಾರೆ. ನಾವು ಒಂದಿಷ್ಟು ಕಡೆ ಕೇಳಿದಾಗ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ, ನಾವು ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಲ್ಲ ಅಂತ ತುಂಬ ಜನ ಹೇಳಿದ್ದಾರೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಜನಕ್ಕೆ ನಿಮ್ಮ ಸಿನಿಮಾ ನೋಡೋ ಮುಖಾಂತರ? ಒಳ್ಳೆ ಸಿನಿಮಾ ಬಂದರೆ ನೋಡ್ತಾರಲ್ಲ ಸರ್, ನೀವೇ ಹೇಳಿದ್ರಲ್ಲ, ಜನನೇ ಹೇಳ್ದಂಗೆ. ಸೊ ಸಿನಿಮಾ ಚೆನ್ನಾಗಿ ಇಷ್ಟ ಆದರೆ ಒಂದು 100 ಎಕ್ಸಾಂಪಲ್ ಐತೆ. ಎಲ್ಲಿ ಸಿನಿಮಾ ಚೆನ್ನಾಗಾದಾಗ, ಚೆನ್ನಾಗಿ ಅಂತ ಅನಿಸಿದಾಗ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು. ಸೊ ಸಿನಿಮಾ ಚೆನ್ನಾಗಿ ಕೊಡಬೇಕು, ಕನ್ಸಿಸ್ಟೆಂಟಾಗಿ ಕೊಡಬೇಕು. ಅದು ಒಂದೊಂದು ಸತಿ ಏರ್ಪೇರ್ಗಳು ಆಗಿದೆ, ಹೌದು. ಅಂದರೆ ಎಂಟೈರ್ ಇಯರ್ಗೆ ಸ್ಪ್ರೆಡ್ ಆಗಿಲ್ಲದೆ ಇರ್ಬೋದು, ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಅದು ಕೆಲವೊಂದು ಡೇಟ್ ಸಮಸ್ಯೆ, ತುಂಬ ಸಿನಿಮಾ ಮಾಡೋದ್ರಲ್ಲಿ ಸಮಸ್ಯೆಗಳು ತುಂಬ ಇರುತ್ತೆ ಸರ್. ಅಂದರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತಲ್ಲ, ಅದನ್ನೆಲ್ಲ ಮಾಡ್ಕೊಂಬರೋಷ್ಟರಲ್ಲಿ ಡೇಟ್ ಸಮಸ್ಯೆ ಕೆಲವು ಟೈಮಲ್ಲಿ. ಇವತ್ತು ಸ್ವಲ್ಪ ಶೂಟಿಂಗು ಮೊದಲಷ್ಟು ಈಸಿ ಇಲ್ಲ. ಅಂದರೆ ಇನ್ ದ ಸೆನ್ಸ್, ಈಗ ನಿಮಗೆ ರಿಯಲ್ ಲೊಕೇಶನ್ಸಲ್ಲಿ ಶೂಟಿಂಗ್ ಮಾಡಿದ್ರೆ ಭಾಳ ಬೇರೆ ಥರದ್ದು ಇದಾಗುತ್ತೆ. ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊಡಬೇಕಾದಾಗ ಒಂಚೂರು ಮಿಸ್ ಆಗ್ಬೋದು. ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು. ಲಾಸ್ಟ್ ಒಂದೇ ನೀವು ಅದು ಬಿಟ್ಟರೆ 23, 22, 21 ಅಲ್ಲೆಲ್ಲ ಅಂದರೆ ಅಷ್ಟು ನೋಡಿ ಥ್ರೂ ಔಟ್ ದಿ ಇಯರ್ ಹೋಗಿದೆ. ಲಾಸ್ಟ್ ಒಂದು ವರ್ಷ 24ಅಲ್ಲಿ ಸ್ಟಾರ್ಟಿಂಗ್ 6 months ಯಾವುದು ಯುವ ಬಂದಿತ್ತು ಫಸ್ಟಲ್ಲಿ, ಇನ್ನೊಂದು 2-3 ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗಲ್ಲಿ. ಮೇ ನಾಟ್ ಬಿ. ಅದೇನಾಯಿತು ಅಂದರೆ ಆಗಸ್ಟಿಂದ ಹೋದ ವರ್ಷ ಭೀಮಾಯಿಂದ ಮ್ಯಾಕ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಎವ್ರಿ 3 ವೀಕ್ಸ್ಗೆ ಒಂದು ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬ ನೆನಪಲ್ಲಿ ಉಳಿಯುತ್ತೆ. ಆ್ಯಕ್ಚುಲಿ ಅದನ್ನು ಬ್ಯಾಕ್ ಟು ಬ್ಯಾಕ್ ಬಂತು. ಭೈರತಿ ರಣಗಲ್ ಬಂತು, ಕೃಷ್ಣ ಪ್ರಣಯಂ ಸಖಿ ಬಂತು, ಭೀಮಾ ಬಂತು, ಬಗೀರಾ ಬಂತು, UI ಬಂತು, ಮ್ಯಾಕ್ಸ್ ಬಂತು. ಸೊ 4 months ಸ್ಟ್ರೈಟಾಗಿ ಪ್ಯಾಕ್ ಆಗಿತ್ತು. ದಟ್ ಎವ್ರಿ ಕನ್ನಡ ಆಡಿಯನ್ಸ್, ಸಿನಿಮಾದವರಾಗಲಿ ಸಿನಿಮಾ ಆಚೆ ನೋಡೋರು ಅದೇ ಥರ ವರ್ಷ ಪೂರ್ತಿ ಹಂಗೆ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಏನೋ ಹೋದ ವರ್ಷ ಆಗಿಲ್ಲ, ಈ ವರ್ಷನೂ ಆಗಿಲ್ಲ. ಬಟ್ ಐ ಥಿಂಕ್ ಹೋಗ್ತಾ ಸಿಗುತ್ತೆ. ಈಗ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ಸಿಕ್ ಇದೆ, ಮಾರ್ಚ್ಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಜನವರಿಗೆ ಯಾವುದೋ ಒಂದು ಬಂದೇ ಬರುತ್ತೆ. ಹಂಗೆ ಈಗಲೂ ಇಲ್ಲಿಂದ ತುಂಬ ಪಿಕ್ಚರ್ ಇದೆ. ಈಗ ನಾವು ಜುಲೈ 18 ಬಂದರೆ ಆಗಸ್ಟ್ 45 ಇದೆ. KD ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ. ಕಾಂತಾರ ಅಕ್ಟೋಬರ್ 2 ಆಮೇಲೆ ಡೆವಿಲ್ ಬರುತ್ತೆ. ಮ್ಯಾಕ್ಸ್ 2 ಅಲ್ಲ ಸಾರಿ, ಸುದೀಪ್ ಸರ್ ನೆಕ್ಸ್ಟ್ ಫಿಲ್ಮು December 25 ಅಂತ ಹೇಳಿದ್ದಾರೆ. ಸೊ ಅದೇ ಥರ ಎಲ್ಲ ಪಿಕ್ಚರು ಇದೆ. ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಇದೆ. ಸೊ ಈ ವರ್ಷವೂ ಇದೆ. ಸೊ ಐ ಥಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಆ ಲಾಸ್ಟ್ 6 months ಲಾಸ್ಟ್ ಇಯರ್ದು ಜನರು ಕೊಟ್ಟಿದ್ದು ಬೆಂಬಲ ಆಗಲಿ ಅಥವಾ ಟರ್ನ್ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್. ಅಂದರೆ ಥಿಯೇಟರ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ, ಒಂದು ಸ್ಟ್ರೀಟ್ ನೋಡಿದ ತಕ್ಷಣ ಥಿಯೇಟರ್ ಜನ ಬರ್ತಿಲ್ಲ ಅದಲ್ಲ ಅಂತ. ಸಿನಿಮಾ ಚೆನ್ನಾಗಿದ್ರೆ ಬಂದೇ ಬರ್ತಾರೆ. ಈಗ ಮಾದೇವ ಆಗಲಿಲ್ವ ಸರ್, ಅದು ಮಾದೇವ ಆಯಿತು, ತುಂಬ ಚೆನ್ನಾಗಾಗಿದೆ. ಈ ವರ್ಷ ಸ್ಟಾರ್ಟಿಂಗು ಚೂಮಂತರ್ ತುಂಬ ಚೆನ್ನಾಗಾಯಿತು. ಸೊ ಆಮೇಲೆ ಇನ್ನೊಂದು ಸಿನಿಮಾನು ಈ ವರ್ಷ ಚೆನ್ನಾಗಿದೆ. ಸೊ ಬೆರಳಿಕೆ ಮಾತ್ರ ಆಗ್ತಾ ಇದೆ 130 ಸಿನಿಮಾಗಳಲ್ಲಿ. ಬಟ್ ಯುವಕರಿಗಾಗಲಿ ನಿರ್ದೇಶಕರಿಗಾಗಲಿ ನಿಮಗಾಗಲಿ ಜವಾಬ್ದಾರಿ ಜಾಸ್ತಿ ಇದೆ ಇವಾಗ. ಯಾಕೆಂದರೆ ಸಿನಿಮಾ ಬರ್ತಾ ಇಲ್ಲ ಥಿಯೇಟ್ರಿಗೆ, ಜನ ಥಿಯೇಟ್ರ್ ಮುಚ್ಚುತ್ತಾರೆ ಅನ್ನೋ ಒಂದು ಮಾತೆಲ್ಲ ಕೇಳಿ ಬರ್ತಾ ಇದೆ. ನಿಮ್ಮ ಸಿನಿಮಾ ಮುಖಾಂತರ ಎಷ್ಟು ಹೋಪ್ ಕೊಡ್ತೀರಾ ಸರ್ ಕನ್ನಡ ಇಂಡಸ್ಟ್ರಿಗೆ? ಸರ್, ಎವ್ರಿ ಸಿನಿಮಾ ವಿ ಡೂ ವಿತ್ ದ ಸೇಮ್. ಅದೊಂದು ಏನು ಎಫರ್ಟ್ ಹಾಕಬೇಕು, ಏನು ಇದು ಹಾಕ್ಬೇಕು ಮಾಡೇ ಮಾಡ್ತೀವಿ. ಒಳ್ಳೆ ಸಿನಿಮಾ ಕೆಲವೊಂದು ಟೈಮಲ್ಲಿ ಆಗಲ್ಲ.
ನಾವಾಗಲಿ ಯಾರೇ ಆಗಲಿ ಸಿನಿಮಾ ಮಾಡ್ತಿರುವಾಗ. ಬಟ್ ಬೆರಳಿಗೆ ಐ ಥಿಂಕ್ ಸಕ್ಸಸ್ ರೇಟ್ ಬಂದಾಗ ಅದು ನಮ್ಮ ಕೈಲಿ ಇಲ್ವಲ್ಲ ಸರ್. 130 ಫಿಲ್ಮ್ಸ್ 200 ಫಿಲ್ಮ್ಸ್ ರಿಲೀಸ್ ಆಗುತ್ತೆ ವರ್ಷಕ್ಕೆ. ಬಟ್ ಅದ್ರಲ್ಲಿ ಒಂದು 10% ಸಕ್ಸಸ್ ರೇಟ್ ನೋಡ್ಬೋದು. ಅದು ನಮ್ದಲ್ಲ, ಎಲ್ಲ ಇಂಡಸ್ಟ್ರಿಲೂ ಅದೇ. ಇದು ಮೇ ಬಿ ಆಡಿಯನ್ಸ್ ಏನು ಫೈನಲ್ ಡಿಸಿಷನ್ ತಗೋತಾರೆ ಅವರೇ. ನಮ್ಗೆ 100% ರೆಸ್ಪಾನ್ಸಿಬಿಲಿಟಿ ಇದೆ. ಬಿಕಾಸ್ 3 ಜನನೂ ಅಂದರೆ ಪ್ರೊಡಕ್ಷನ್ ಹೌಸ್ 3 ಅದೊಂದು ತುಂಬ ದೊಡ್ಡ ಕೊಲಾಬ್ರೇಷನ್. 3 ಜನಕ್ಕೂ ಸೇರಿದಾಗ ಏನು ಮಾಡ್ತಾರೆ ಅನ್ನೋದು. ಯಾಕಂದರೆ 3 ಪ್ರೊಡಕ್ಷನ್ ಹೌಸ್ಗೂ ಅದರದ್ದೇ ಆದ ಒಂದು ಸಣ್ಣ ಹಿಸ್ಟ್ರಿ ಇದೆ. PRK ದೊಡ್ಡ ಬ್ಯಾನರು, ಜಯಣ್ಣ ಅವರು ತುಂಬ ವರ್ಷದಿಂದ 25 ವರ್ಷದಿಂದ ಇರೋದು. ಈಗ ನಾವು ಲಾಸ್ಟ್ 7-8 ಇಯರ್ಸಿಂದ KR ಜನ ಇರೋದು. ಜೊತೆಗೆ ರೋಹಿತ್ ರತ್ನ ಪ್ರಪಂಚ ಆದಮೇಲೆ ನೆಕ್ಸ್ಟ್ ಏನು ರತ್ನ ಪ್ರಪಂಚ ತುಂಬ ಒಳ್ಳೆ ಇದಾಗಿ ರಿಸೆಪ್ಷನ್ ಆಗಿತ್ತು. ಮತ್ತೆ ಏನು ಮಾಡ್ತಾರೆ ನೆಕ್ಸ್ಟ್? ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು, ಪಾಸ್ ಆಯಿತು. ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ? ಸೇಮ್ ಫಸ್ಟ್ ಪಿಕ್ಚರ್, ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್. ಏನಂತಾರೆ, ಓಕೆ ಐ ಯೂಸ್ ದಟ್ ವರ್ಡ್ ಫಾರ್ ಟ್ರೆಂಡಿಂಗ್, ಪ್ರಿವಿಲೇಜ್ಡ್. ಸೆಕೆಂಡ್ ಪಿಕ್ಚರ್ ಮ್ಯಾಟರ್ಸ್ ದಿ ಮೋಸ್ಟ್. ಅದು ಅವರು ಇದನ್ನು ತೋರಿಸ್ತಾರೆ. ನನಗೆ ಏನಕ್ಕೆ ಪ್ರಿವಿಲೇಜ್ ಅಂತ ಅಂದರೆ, ಯಾರು ಪ್ರಿವಿಲೇಜ್ ಇಲ್ಲ ಸರ್. ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು. ನಾವು ಅವತ್ತು ಹೇಳ್ದಂಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ವಾಟ್ ಎವರ್ ಇಟ್ ಮ್ಯಾಟರ್ಸ್ ದಿ ಮೋಸ್ಟ್. ಒಂದು ಸಿನಿಮಾ ಫಸ್ಟ್ ಸಿನಿಮಾ ಆದಮೇಲೆ ಅದು ತೋರಿಸ್ಬೇಕು. ಒಂದು ಸಿನಿಮಾ ಇಲ್ಲ ಅಂದರೆ ಬರ್ದಾಕ್ಬಿಡ್ತಾರೆ. ಈಗ ಯಾರೋ ಒಬ್ರು ಕ್ರಿಕೆಟಲ್ಲಿ 1 ಮ್ಯಾಚ್ ಆಡ್ಬಿಟ್ಟು ಇನ್ನೊಂದಲ್ಲ 1 ಮ್ಯಾಚ್ ವಂಡರ್ ಅಂದಂಗೆ. ಈಸ್ ಹಿಯರ್ ಟು ಸ್ಟೇ. ಅವ್ರು ಇಲ್ಲಿ ಇದ್ದೇ ಇರ್ತಾರೆ. ತುಂಬ ನಮ್ಮನ್ನೆಲ್ಲರೂ ರಂಜಿಸ್ತಾರೆ. 3 ಜನಕ್ಕೂ ಪ್ರೊಡ್ಯೂಸರ್, ಡೈರೆಕ್ಟ್ರು, ಹೀರೋಗೆ ಎಲ್ಲರಿಗೂ ಅದಷ್ಟೇ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಒಳ್ಳೆ ಸಿನಿಮಾ ಮಾಡಿದ್ವಿ ಸರ್, ಆ ಒಂದು ಗ್ಯಾರಂಟಿ ನಮ್ಗೆ. ಇಟ್ಕೊಂಡು ಶೂಟ್ ಮಾಡಿದ್ದೀರಾ ಅಂತ ನಿಜನ? 100ಕ್ಕೂ ಹೆಚ್ಚು ಶವಗಳು, ಅಂದರೆ 100ಕ್ಕೂ ಹೆಚ್ಚು, ಅಂದರೆ 80ಕ್ಕೂ ಹೆಚ್ಚಿದೆ. ಅಲ್ಲ, ಅಲ್ಲಿ ಶವಗಳಿದ್ವು, ನಾವು ಅದ್ರ ಮಧ್ಯೆ ಶೂಟ್ ಮಾಡಿದ್ರೆ ಅಷ್ಟೇ. ನಾವು ಇಟ್ಕೊಂಡಿರ್ಲಿಲ್ಲ. ಬಟ್ ಅಲ್ಲಿ ಬರ್ತಾನೆ ಇರುತ್ತೆ. ಮಣಿಕರ್ಣಿಕಾ ಘಾಟ್ ಅಂತ ಇದೆಯಲ್ಲ, ಅಲ್ಲಿ ನಿಮಗೆ ಎವ್ರಿ 10 ಮಿನಿಟ್ಸ್ ಒಂದೊಂದು ಇದು ನಡೀತಾ ಇರುತ್ತೆ, ಅಲ್ಲಿ ಕಾರ್ಯ ನಡೀತಾ ಇರುತ್ತೆ. ಸೊ ಡ್ಯಾನಿ ಮಾಸ್ಟ್ರು ಒಂದು ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿ ಅದ್ರ ಮಧ್ಯೆ ಫೈಟ್ ನಡಿಬೇಕು ಅನ್ನೋದು. ಸೊ ಆ ಮಧ್ಯದಲ್ಲಿ ಒಂದು ಫೈಟ್ ನಡೆದಿದೆ. ಮಣಿಕರ್ಣಿಕಾ ಘಾಟಲ್ಲಿ ಒಂದು ಮೇಜರ್ ಒಂದು ಸೀಕ್ವೆನ್ಸ್ ನಡೆಯುತ್ತೆ. ಆ ಫೈಟಲ್ಲಿ ಮಣಿಕರ್ಣಿಕಾ ಘಾಟ್ ದಾಟ್ಬಿಟ್ಟೆ ಹೋಗೋ ಥರ ಒಂದು ಸೀಕ್ವೆನ್ಸ್ ಇದೆ. ಬಟ್ ನಾವು ಇಟ್ಬಿಟ್ಟು ಯಾವುದೂ ಶೂಟ್ ಮಾಡಿಲ್ಲ. ಇವ ಸರ್, ಅದೇ ಪ್ರಶ್ನೆ. ಅಂದರೆ ವಾರಣಾಸಿಯಲ್ಲಿರುವಂಥ ಸೀನ್ಗಳು ನಿಮ್ಮ ಕೆರಿಯರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥ ಸೀನ್ಗಳನ್ನ ರೋಹಿತ್ ಸರ್ ನಿಮಗೆ ಕೊಟ್ಟಿದ್ದಾರೆ ಅಂತ ಮಾಡಿ. ಮೊದಲನೇದಾಗಿ ವಾರಣಾಸಿ ಅನ್ನೋ ಜಾಗನೇ ನನಗೆ ಸಖತ್ ಇಷ್ಟ ಆಯಿತು. ಅಂದರೆ ಮುಂಚೆ ಹೋಗಿದ್ದೆ, ಬಟ್ ಈ ಸತಿ ಹೋದಾಗ ತುಂಬ ದಿವಸ ಕಳೆದ್ವಲ್ಲ ಶೂಟಿಂಗ್ ಟೈಮಲ್ಲಿ. ಆ ಜಾಗದ ಎನರ್ಜಿ ಅನ್ನೋದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಸಿಚುವೇಶನ್ ನಡೀತೀವಿ ವಾರಣಾಸಿಯಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಇಡೀ ಸಿನಿಮಾಲಿ ತುಂಬ ಸೀನ್ಗಳಿದೆ ನೀವು ಹೇಳ್ದಂಗೆ. ಬಟ್ ವಾರಣಾಸಿ ಎಪಿಸೋಡ್ ತುಂಬ ಡಿಫ್ರೆಂಟ್ ಆಗಿದೆ. ನಮ್ಮ ಇಡೀ ಸಿನಿಮಾ ಕಂಪೇರ್ ಮಾಡಿದ್ರೆ ಅಲ್ಲಿ ಬರೋ ಎಪಿಸೋಡು ತುಂಬ ಹೊಸದಾಗಿದೆ. ಸರ್, ನಿಮ್ಮ ಅಭಿಮಾನಿಗಳು, ಮನೆ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಒಂದು ಆಸೆ ಇಟ್ಕೊಂಡಿದ್ದಾರೆ. ಲಾಸ್ಟ್ ಆಗಸ್ಟಲ್ಲಿ ಭೀಮಾ ಹೇಗೆ ನಮ್ಮ ಕನ್ನಡ ಇಂಡಸ್ಟ್ರಿ ತಿರುವನ್ನು ಕೊಡ್ತೋ, ಹಾಗೆ ಈ ಬಾರಿ ಎಕ್ಕ ಅದು ಯುವ ಅವ್ರು ಕೊಡ್ತಾರೆ ಅಂತ. ಥ್ಯಾಂಕ್ ಯು. ಅಷ್ಟು ಆಸೆ ಇಟ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಗಿದೆ. ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ ಹಾಡುಗಳೆಲ್ಲವೂ ಕೂಡ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸರ್, ಇದು ಇವಾಗ ಥಿಯೇಟರಲ್ಲಿ ಸಿನಿಮಾಗಳನ್ನ ನೋಡುವ ಜನಕ್ಕಿಂತ OTTಯಲ್ಲಿ ಬಂದು ಕೂಡ ನೋಡುವಂತಹ ಜನಗಳು ಜಾಸ್ತಿ ಆಗಿದ್ದಾರೆ. ಸೊ ಥಿಯೇಟ್ರಿಗೆ ಕರೆತರುವಂತಹ ಸಿನಿಮಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಯಾವ OTTಗೆ ಈ ಒಂದು ಎಕ್ಕ ಮೂವಿ ಹೋಗ್ತಿದೆ ಅಂತ ಗೊತ್ತಾಗಿಲ್ಲ. ಮೊದಲನೇದಾಗಿ ಥಿಯೇಟ್ರಲ್ಲಿ ಸಿಗೋದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನ ನಾವು ಬೇರೆ ಯಾವ ಫಾರ್ಮಲ್ಲಿ ನೋಡಿದ್ರು ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಸೊ ನಾವು ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅಂದರೆ ಆ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ರಿಲೀಸ್ ಮಾಡ್ತೀವಿ. ಆ್ಯಂಡ್ OTT ಇನ್ನು ಸದ್ಯಕ್ಕೆ ಅದ್ರ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಹೇಳಲ್ಲ. ಮುಂದ್ಗಡೆ ನೆಕ್ಸ್ಟ್ ಅದಾದ್ಮೇಲೆ ಅವ್ರು ಹೇಳ್ತಾರೆ. ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡಿದಾಗ ಈ ಫಿಲ್ಮ್ ಡೆಫಿನೆಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಮಾಡ್ತಿದ್ದೀವಿ. ಅಂದರೆ ಈ ಕನ್ನಡ ಸಿನಿಮಾ ಹೇಗಾಗಿದೆ ಅಂತಂದ್ರೆ 1 ವಾರ 2 ವಾರ 3 ವಾರ ಥಿಯೇಟ್ರಲ್ಲಿ ಚೆನ್ನಾಗಿ ಓಡುತ್ತೆ. ಬೇಡ 1 ತಿಂಗಳ ಅಂತಾನೆ ಅನ್ಕೊಳ್ಳೋಣ, ಥಿಯೇಟ್ರಲ್ಲಿ ಚೆನ್ನಾಗಿ ಓಡುತ್ತೆ. ಸೆಕೆಂಡಲ್ಲಿ OTT ಕೊಟ್ಬಿಡ್ತಾರೆ. ಸೊ ಅಲ್ಲಿ ಥಿಯೇಟ್ರಿಗೆ ಜನ ಬರ್ತಾ ಇರ್ತಾರೆ ಒಂದಿಷ್ಟು ಜನ. ಬಟ್ OTTಗೆ ಬಂದ ಕೂಡಲೇ ಹೆಂಗಾಗುತ್ತೆ ಅಂತಂದ್ರೆ ಥಿಯೇಟ್ರಲ್ಲಿ ಯಾರು ಹೋಗ್ತಾರೆ, OTTಗೆ ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿ ಸಿಗುತ್ತಲ್ಲ ಅಂತ ಅನ್ಕೊಳ್ತಾರೆ. ಸೊ ಈ ಒಂದು ಸಿನಿಮಾನ ಸಡನ್ ಆಗಿ ಕೊಡ್ತೀರಾ OTTಗೆ ಅಥವಾ ಯಾವ ಥರ ಅಂತ? ಫಸ್ಟ್ ನಿಮ್ದು ಪ್ರೀವಿಯಸ್ ಕ್ವೆಶನ್ಗೆ OTT ಜಾಸ್ತಿ ಜನ ನೋಡ್ತಿದ್ದಾರೆ, ಥಿಯೇಟ್ರಲ್ಲಿ ನೋಡ್ತಿದ್ದಾರೆ. ನಿಮ್ಮ ಕ್ವೆಶನ್ಗೆ ಒಂದು ಕರೆಕ್ಟ್ ಮಾಡ್ತೀನಿ ಮೇಡಮ್. OTT ತುಂಬ ಚೆನ್ನಾಗಿ ನೋಡ್ತಿದ್ರೆ ನಿಮ್ಗೆ ಇನ್ನೊಂದು ಕಡೆ OTT ಅವ್ರು ಕನ್ನಡ ಸಿನಿಮಾ ತಗೋತಿಲ್ಲ ಅನ್ನೋದು ಒಂದು ಕಡೆ ತುಂಬ ಜನ ವ್ಯಕ್ತಪಡಿಸಿದ್ದಾರೆ. ಮತ್ತು ಅದನ್ನು ತಪ್ಪಾಗುತ್ತಲ್ಲ. OTT ಜಾಸ್ತಿ ನೋಡ್ತಿದ್ದಾರೆ, ಥಿಯೇಟರ್ ಜಾಸ್ತಿ ನೋಡ್ತಿದ್ದಾರೆ. ಸುಳ್ಳು. ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿದ್ರು ನೋಡ್ತಾರೆ. ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ಇಯರಿಂದ ನೋಟಿಸ್ ಮಾಡಿದ್ರೆ ಎಲ್ಲ ಸಿನಿಮಾ ಥಿಯೇಟ್ರ್ ಚೆನ್ನಾಗಿದೆ.
ಈಗ ಓಲ್ರೆಡಿ ಅವ್ರು ಸಿನಿಮಾ ಥಿಯೇಟರ್ ಚೆನ್ನಾಗಿದ್ರೆ ಮಾತ್ರ ತಗೋತಾರೆ ಅನ್ನೋದನ್ನು ಒಂದು ಕಂಡೀಷನ್ ಇದೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಸಿನಿಮಾ ಟು ಸಿನಿಮಾ, ಆ ಹೈಪು ಬಸ್ಸು ಏನೇನು ಕ್ರಿಯೇಟ್ ಆಗಿರುತ್ತೆ ಅದ್ಮೇಲೆ ಆಗುತ್ತೆ ಫಸ್ಟ್. ಆ್ಯಂಡ್ ಟೈಮ್ಸ್ ಹ್ಯಾವ್ ಚೇಂಜ್. 100 ದಿನ 50 ದಿನ ಅಂತ ಆಗಿ ತುಂಬ ವರ್ಷಗಟ್ಟಲೆ ಆಗೋಯ್ತು ಅನ್ಸುತ್ತೆ ಪಿಕ್ಚರ್ ಬಾಕ್ಸ್ ಆಫೀಸ್. ಈಗ ನೀವು ಮೊದಲು 100 ದಿನದಲ್ಲಿ ಬರ್ತಿದ್ದ ಕಲೆಕ್ಷನ್ ಈಗ ಒಂದೇ ವಾರದಲ್ಲಿ ಬರುತ್ತೆ, 3 ದಿನದಲ್ಲಿ ಬರುತ್ತೆ. ಸೊ ಯಾಕಂದ್ರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿದೆ. ನೀವು ಮುಂಚೆ 50 ಥಿಯೇಟ್ರ್ ಇರೋದು ಇವತ್ತು 250 300 ಥಿಯೇಟ್ರ್ವರೆಗೂ ಹೋಗಿದೆ. ಸೊ ಐ ಥಿಂಕ್ ದಟ್ ಕ್ವೆಶ್ಚನ್ ಆಫ್ 4 ವೀಕ್ಸ್ ಆದ ತಕ್ಷಣ 4 ವೀಕ್ಸ್ ಆರ್ 5 ವೀಕ್ಸ್, ಇವಾಗ ನೀವು ಲಾಸ್ಟ್ 3 years ಇಂದ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್, ಕನ್ನಡ ಒಂದೇ ಅಲ್ಲ, ಯಾವುದೇ ಭಾಷೆ ಆದ್ರೂ 4 ವಾರ ಆದ್ಮೇಲೆ OTT ಬರ್ತಾ ಇರೋದು. ಕೆಲವೊಂದು ಹಿಂದಿಲಿ ದರ್ ಇಸ್ ಅ ರೂಲ್, ಮಲ್ಟಿಪ್ಲೆಕ್ಸ್ ಅವರು PVR ಐನಾಕ್ಸ್ ಅವರು ಅಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಅಂದರೆ 8 ವಾರ ನಂತರ ಬರಬೇಕು ಅಂತ. ಸೊ ಡಿಪೆಂಡ್ ಆನ್ ಸಿನಿಮಾ ಟು ಸಿನಿಮಾ. ಈಗ ಕಾಂತಾರ ಸಿನಿಮಾ ನಾವು ಮಾಡಿದಾಗ ಐ ಥಿಂಕ್ 6-7 ವಾರ ಆದ್ಮೇಲೆ ಬಂತು OTTಗೆ. ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲರೂ ಮಾಡೋದವರು 4 ವೀಕ್ಸ್ಗೆ. ಅವಾಗ ಇಫ್ ಯು ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ. ಬಟ್ ಐ ಥಿಂಕ್ ನನಗೆ ಥಿಯೇಟರ್ ರನ್ ಇವತ್ತು ಲಿಮಿಟೆಡ್ 3 ವೀಕ್ಸ್ 4 ವೀಕ್ಸ್. ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತಲ್ಲ, ತುಂಬಾ ಜನ ನೋಡ್ತಾರೆ. ಮುಂಚೆ ಒಂದು 10 ಥಿಯೇಟರ್ ಇಲ್ಲಿದೆ, ಇವತ್ತು 50 ಥಿಯೇಟರ್. ಮೈಸೂರಲ್ಲಿ 5-6 ಮಲ್ಟಿಪ್ಲೆಕ್ಸ್ ಆಗಿದೆ. ಮೊದಲು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಹಾಕಿರೋರು, ಈಗ 6 ಮಲ್ಟಿಪ್ಲೆಕ್ಸ್ 2 ಸಿಂಗಲ್ ಸ್ಕ್ರೀನ್ ಹಾಕಿದ್ರೆ ಒಂದೇ ಸತಿ ನೋಡೋ ಜನ ಜಾಸ್ತಿ ಆಗ್ತಾರಲ್ವಾ, ಅಷ್ಟೇ. ಸಿನಿಮಾದಲ್ಲಿ ಸರ್ ರೋಹಿತ್ ಸರ್, ಇತ್ತೀಚೆಗೆ ಹೀರೋಯಿನ್ಸ್ ಕಂಪ್ಲೇಂಟ್ ಅಂದ್ರೆ ಹೀರೋಯಿನ್ಸ್ಗೆ ಜಾಸ್ತಿ ಸ್ಪೇಸ್ ಸಿಗಲ್ಲ ಸಿನಿಮಾಗಳಲ್ಲಿ ಅಂತ. ಸೊ ಅದು ತುಂಬಾ ಇದೆ. ಫಸ್ಟ್ ನಿಮಗೆ ಕೇಳ್ತೀನಿ, ಅವರೇ ಹೇಳ್ತಾರೆ. ಹೇಗಿದೆ ಮ್ಯಾಮ್ ಈ ಸಿನಿಮಾದಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿ ನಿಮ್ಗೆ ಜಸ್ಟಿಫಿಕೇಶನ್ ಆಗಿದೆ? ನಮ್ಮಿಬ್ಬರಿಗೂ ಈ ಸಿನಿಮಾದಲ್ಲಿ ಕಂಪ್ಲೇಂಟ್ಸ್ ಇಲ್ಲ. ಡೆಫಿನೆಟ್ಲಿ ಇಬ್ರು ಇಡೀ ಸಿನಿಮಾ ಕಾಣಿಸ್ಕೋತೀವಿ. ಅಂಡ್ ಸುಮ್ಮನೆ ಫಿಲ್ಲಿಂಗಿಗೆ ಅಂತಾನೂ ಅಲ್ಲ, ಇಬ್ರು ತುಂಬಾ ಪ್ರಾಮುಖ್ಯವಾದ ಪಾತ್ರನೇ ಪ್ಲೇ ಮಾಡಿದೀವಿ. ಸೊ ನನ್ನ ಕಡೆಯಿಂದ ನೋ ಕಂಪ್ಲೇಂಟ್ಸ್. Same here. First of all, Rohit said thanks ಹೇಳ್ಬೇಕು, because this is a 3 production house collaboration. Our opportunity ಕೊಟ್ಟಿದ್ದಾರೆ. It could have been anybody, but it's me. So I definitely have no complaints. And also ಅವ್ರು ಹೇಳ್ದಂಗೆ very prominent roles, very important. Space ಮುಖ್ಯ ಆಗಲ್ಲ ಪ್ರತಿ ಸರಿ. I feel like the prominence is also important, and I think both of us have that. ಇವಾಗ ಸರ್, ನೀವು ಫಸ್ಟ್ ಗ್ರೌಂಡ್ ಗಿಲ್ದು ತುಂಬಾ ಪ್ರಮೋಷನ್ ಮಾಡಿದ್ರಿ. ಅಂದ್ರೆ ಒಂದು 6 months ಇಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ತುಂಬಾ ಲೋ ಲೆವೆಲ್ ಪ್ರತಿ ಜನಗಳನ್ನ ಮಾತಾಡ್ಸೋದಲ್ಲ. ಬಟ್ ಯಾಕೋ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನಿಸ್ತಿದೆ ಪರ್ಸನಲಿ ನನಗೆ. ಯಾಕಂದ್ರೆ ಲಾಸ್ಟ್ ಇವಾಗ ಬಂದಾಗ ಚಾಮರಾಜನಗರ ಬೇರೆ ಡಿಸ್ಟ್ರಿಕ್ಟ್ ಎಲ್ಲ ಈವೆಂಟ್ಸ್ಗಳು ಮಾಡಿದ್ರಿ, ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಅದು ಸಬ್ಟ್ ಆಗಿತ್ತು ಎಲ್ಲ ಕಡೆ. ಸೊ ಈ ತರ ಬಂದಿದ್ರು, ಅಲ್ಲಿ ಫ್ಯಾನ್ಸ್ ಎಲ್ಲ ಸೇರಿದ್ದು, ಅದೊಂದು ಕ್ರೌಡ್ ಅಂತ ತುಂಬಾ ವೈರಲ್ ಆಗಿತ್ತು ವಿಡಿಯೋಸ್ ಆಗಲಿ ಎಲ್ಲ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಈ ಸಿನಿಮಾ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದೆಯಾ ಅಂತ? ಪ್ರಮೋಷನ್ ಕಮ್ಮಿ ಅಂತ ನೀವೇ ಹೇಳಿದ್ಮೇಲೆ ಗೊತ್ತಿಲ್ಲ. ಬಟ್ ಸಿ 2 ಸಿನಿಮಾಗೂ ಪ್ರಮೋಷನಲ್ ಸ್ಟ್ರಾಟಜಿ ಬೇರೆ. ಆ ಫಿಲ್ಮ್ ಒಂಥರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ, ಈ ಫಿಲ್ಮ್ ಬೇರೆ ತರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ. ಅಂಡ್ ನಮ್ಮ ಪ್ರಕಾರ ಇವತ್ತು ಈ ಸಿನಿಮಾ ತುಂಬಾ ಕಡೆ ರೀಚ್ ಆಗಿದೆ. ಅಂಡ್ ನಾವು ತುಂಬಾ ಕಡೆ ಆಚೆ ಹೋದಾಗ್ಲೂ ಎಲ್ರಿಗೂ ಸಿನಿಮಾ ಡೇಟ್ ರಿಜಿಸ್ಟರ್ ಆಗಿದೆ ನೋಡ್ಬೇಕಂದ್ರೆ. ಬಟ್ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಕಮ್ಮಿ ಅನ್ಸಿದೆ, ಇನ್ನೇನಾದ್ರು ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ಬೋದು. ಇರೋ 1 ವಾರದಲ್ಲಿ ನಮ್ಗೆ ಆದ್ರೆ ಟ್ರೈ ಮಾಡ್ತೀವಿ. ಕಪಲ್ ಆಫ್ ಇವೆಂಟ್ಸ್ ನೀವು ಹೇಳ್ದಂಗೆ ಇಲ್ಲಿ ಆನ್ ಗ್ರೌಂಡ್ 1 or 2 ಮಿಸ್ ಆಗಿರೋದು ಒಂದು ರೀಸನ್ ಮಳೆ ಟೈಮು ಸರ್. ಯಾರು ನಮಗೆ ಗ್ಯಾರಂಟಿ ಕೊಡ್ತಿಲ್ಲ. ನಿಮಗೆ ಔಟ್ಡೋರ್ ಇವೆಂಟ್ಸ್ ಮಾಡಿದಾಗ ತುಂಬ ಆ್ಯಕ್ಚುಲಿ ಪ್ರೀ ರಿಲೀಸ್ ಮಾಡಿ ಅದು ಬೇರೆ ಊರಲ್ಲಿ ಪ್ಲಾನ್ ಇತ್ತು. ಈಗ ಬ್ಯಾಂಗ್ಳೂರಲ್ಲಿ ಬಟ್ ಇವೆಂಟ್ ಹೇಗಿರೋದು ಅದೇ ಇರ್ತಿತ್ತು. ಜಾಗ ಬ್ಯಾಂಗ್ಳೂರ್ ಮಾಡ್ತಾ ಇದೀವಿ ಅಷ್ಟೇ, ಬಿಟ್ಟರೆ ಮುಂಚೆ ಬೇರೆ ಊರಲ್ಲಿ ಅಂತಲೇ ಪ್ಲಾನ್ ಆಗಿದ್ದು. ಮಳೆ ಸೀಸನ್ ಇರೋದ್ರಿಂದ ಅನ್ಪ್ರೆಡಿಕ್ಟಬಲ್ ಇದೆ. ಈ ವರ್ಷ ನೀವು ನೋಡಿದ್ರೆ ಮಾರ್ಚಿಂದನೇ ಅನ್ಪ್ರೆಡಿಕ್ಟಬಲ್ ಆಗಿ ರೇಂಜ್ ಬರ್ತಿರೋದು. ಕೆಲವು ನಮ್ಮ ಆರ್ಗನೈಸರ್ಸ್ ಅಥವಾ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ರು ಬೇರೆ ಕಡೆ ಕೆಲವು ಕಡೆ ಗ್ಯಾರಂಟಿ ಕೊಡಲಿಲ್ಲ. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಇದಾದರೆ ಅಂತ ಅದೊಂದು ಬಿಟ್ಟರೆ. ಬಟ್ ಸ್ಟ್ರಾಟಜಿ ಒಂದಂಗೆ ಒಂದೊಂದು ಪಿಕ್ಚರ್ ಅವ್ರು ಹೇಳ್ದಂಗೆ, ಯುವ ಅವರು ಹೇಳ್ದಂಗೆ ಒಂದೊಂದು ಪಿಕ್ಚರ್ ಬೇರೆ ಥರ ಇದಾಗುತ್ತೆ. ನಾವು ಮೊನ್ನೆ ರೋಹಿತ್ ನಾವು ಎಲ್ಲ ಸ್ವಲ್ಪ ಟೆಂಪಲ್ ಪಿಕ್ಚರ್ ರಿಲೀಸ್ ಮುಂಚೆ ಹೋದಾಗ ಐ ಥಿಂಕ್ ತುಂಬ ಜನ ಬಂದು ಸಿನಿಮಾ ಬಗ್ಗೆ ಮಾತಾಡೋರೆ. ರಿಲೀಸ್ ಡೇಟ್ 18ಗಾಗಲಿ, ಇನ್ಫ್ಯಾಕ್ಟ್ ಒಂದು ಆನೆಗುಡ್ಡೆ ಟೆಂಪಲ್ ಹೋದಾಗ ಅಲ್ಲಿರೋರು ಅರ್ಚಕ್ರೆ ನಿಮ್ಮ ಪಿಕ್ಚರ್ 18 ರಿಲೀಸು. ನಮಗೆ ಅದು ಏನು ಗೊತ್ತಾ, ಅದು ಪ್ರಮೋಷನ್ಸ್. ಅವರು ಆನೆಗುಡ್ಡೆ ಇರೋದು ಕುಂದಾಪುರದಲ್ಲಿ ಸಣ್ಣೂರು, ಅಲ್ಲಿರೋ ಟೆಂಪಲಲ್ಲಿ ಅರ್ಚಕರಿಗೆ ಡೇಟ್ ಗೊತ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮದು ಪ್ರಮೋಷನ್ ರೀಚ್ ಆಗಿದೆ ಅಂದರೆ. ಬಟ್ ಅವ್ರು ಹೇಳಿದಾಗ ನೀವು ಏನಾದರೂ ಮಾಡಬೇಕು ಅಂದರೆ ಆಲ್ವೇಸ್ ಓಪನ್ ಟು ಏನಾದರೂ ಮಾಡಬೇಕು, ಅದು ನಮ್ಗೆ ವರ್ಕ್ ಆಗುತ್ತೆ ಅಂತಂದ್ರೆ ವಿ ಆರ್ ಆಲ್ವೇಸ್ ಓಪನ್. ಇಲ್ಲ ಸರ್,
ಒಂದು ಜವಾಬ್ದಾರಿ, ತುಂಬ ಜವಾಬ್ದಾರಿ ಇದೆ ನಿಮ್ಮಲ್ಲಿ. ಏನಂದರೆ ಕನ್ನಡ ಇಂಡಸ್ಟ್ರಿಲಿ ಫ್ಯಾಮಿಲಿ ಆಡಿಯನ್ಸ್ ಮೇಯ್ನ್ ಬರ್ತಾ ಇಲ್ಲ. ಸೊ ಅಪ್ಪು ಸರ್ ಇದ್ದಾಗ ಅದೊಂದು ಬೇರೆ ಎರ ಅದು. ಸೊ ಅದಾದಮೇಲೆ ಎಲ್ಲ ಹೇಳ್ತಾ ಇರೋದು ಇಂಡಸ್ಟ್ರಿಯಲ್ಲಿ, ಅದಾದಮೇಲೆ ಕಂಪ್ಲೀಟಾಗಿ ಕಮ್ಮಿ ಆಗಿದೆ ಫ್ಯಾಮಿಲಿ ಆಡಿಯನ್ಸ್ ಅಂತ. ಈಗ ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ ಅಂತ? ಸಿನಿಮಾ ಇವಾಗ ಎಲ್ಲರೂ ನೋಡೋಂಥ ಸಿನಿಮಾ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ, ಆ್ಯಂಡ್ ಈ ಸಿನಿಮಾ ಕೂಡ ಹಾಗೆ ಇದೆ, ಪ್ರತಿಯೊಬ್ಬರು ನೋಡೋಂಥ ಸಿನಿಮಾನೇ ಇದೆ. ಆ್ಯಂಡ್ ಡೆಫಿನೆಟ್ಲಿ ಇವಾಗ ಸುಮಾರು ಸಿನಿಮಾಗಳು ಬರ್ತಾ ಇದೆ. ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗೋ ಸಿನಿಮಾಗಳು ಬರ್ತಿದೆ, ಮಾಸ್ ಫಿಲ್ಮ್ಸ್ ಅಂತ ಹೇಳಿ ಆ ಥರನೂ ಬರ್ತಿದೆ. ಖಂಡಿತ ಇವಾಗ ನೋಡ್ತಿರೋದ್ರಲ್ಲಿ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ಬರು ನೋಡ್ತಾರೆ. ಸೊ ನಾವು ಒಟ್ಟಿನಲ್ಲಿ ಪ್ರತಿಯೊಬ್ಬರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾನೇ ಮಾಡಿ. ಫೈನಲ್. ಸೊ ಅಪ್ಪು ಸರ್ ಒಂದು ಇಂಟರ್ವ್ಯೂ ಹೇಳಿದ್ದು, ಇದು ಲೈನು, ಅವ್ರ ಹೆಸರುಗಳು ಇಟ್ಕೊಂಡು ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. 99% ಇದೆ. ರಾಜು, ಅಪ್ಪು, ಅಭಿ ಈ ಥರ. ಸೊ ಅದು ನಾವು ನಂಬ್ತಾ ಇದ್ರಂತೆ. ಸೊ ನಿಮಗೆ ಅದನ್ನೇನು ಇದೆಯಾ, ಗೊತ್ತಿದೆ ಅದು ಅಂತ? ಯುವ ಫಸ್ಟ್ ಸಿನಿಮಾ ನಿಮ್ಮ ನೇಮು. ಸೊ ಆಮೇಲೆ ಆಗುತ್ತಾ ನೆಕ್ಸ್ಟ್? ನೋಡೋಣ, ಜಸ್ಟ್ ಒಂದು ಸಿನಿಮಾ ಇದೆಯಲ್ಲ ಸರ್, 2ನೇ ಸಿನಿಮಾ ನನಗೂ ಹಂಗೆ ವರ್ಕ್ ಆದರೆ ಸೂಪರ್ ಅಲ್ವಾ?